ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಬೆಳಕು ಟಿವಿ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. SBI ಅವರು ಜೂನಿಯರ್ ಅಸೋಸಿಯೇಟ್ ಅಂದ್ಬಿಟ್ಟು ಕ್ಲರ್ಕ್ ಪೋಸ್ಟ್ಗೆ ಕಾಲ್ಫಾರ್ ಮಾಡಿದ್ದಾರೆ. ಪೋಸ್ಟ್ ಬಂದ್ಬಿಟ್ಟು 5,454 ಪೋಸ್ಟ್ ಇದಾವೆ. ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಶನ್. ಅದ್ರ ಡೀಟೇಲ್ಸ್ ಎಲ್ಲ ನೋಡೋಣ. ಆರ್ಗನೈಸೇಷನ್ ನೇಮ್ ಬಂದ್ಬಿಟ್ಟು ಹೇಳಿದ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI. ಮತ್ತೆ ನಂಬರ್ ಆಫ್ ಪೋಸ್ಟ್ 5,454 ಪೋಸ್ಟ್ ಇದಾವೆ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಓವರ್ ಆಲ್ ಇಂಡಿಯಾ ಅಂತ ಹೇಳಿದ್ದಾರೆ. ಮತ್ತೆ ಪೋಸ್ಟ್ ನೇಮು ಜೂನಿಯರ್ ಅಸೋಸಿಯೇಟ್ ಅಂದ್ಬಿಟ್ಟು ಕಸ್ಟಮರ್ ಸಪೋರ್ಟ್ ಅಂಡ್ ಸೇಲ್ಸ್. ಸ್ಯಾಲರಿ ಬಂದ್ಬಿಟ್ಟು 19,900 ಇದೆ ಬೇಸಿಕ್. ನೆಕ್ಸ್ಟ್ ಅವ್ರ ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡೋಣ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಅವ್ರ ಕ್ಯಾಂಡಿಡೇಟ್ ಎನಿ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಅಂತೇಳಿ, ಎನಿ ಬೋರ್ಡ್ ಇಂದ ಎನಿ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ನೆಕ್ಸ್ಟ್ ಏಜ್ ಲಿಮಿಟ್ ಬಂದ್ಬಿಟ್ಟು ಇವ್ರ ಕ್ಯಾಂಡಿಡೇಟ್ ಮಿನಿಮಮ್ 20 ಇಯರ್ಸ್ ಆಗಿರ್ಬೇಕು, ಮತ್ತೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 28 ಇಯರ್ಸ್ ಆಗಿರ್ಬೇಕು. ಹ್ಯಾಸ್ ಆನ್ 1 ಏಪ್ರಿಲ್ 2021ಗೆ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. OBC ಕ್ಯಾಂಡಿಡೇಟ್ ಬಂದ್ಬಿಟ್ಟು 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತೆ ST/SC ಕ್ಯಾಂಡಿಡೇಟ್ ಬಂದ್ಬಿಟ್ಟು 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. PWD ಕ್ಯಾಂಡಿಡೇಟ್ ಅಂದ್ರೆ ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ 10 ಇಯರ್ಸ್ ಇದೆ. ಮತ್ತೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್, OBC, EWC ಅವ್ರಿಗೆ ಬಂದ್ಬಿಟ್ಟು 750 ರುಪೀಸ್ ಇದೆ. ಮತ್ತೆ ST/SC, PWD ಇವ್ರಿಗೆಲ್ಲ ಬಂದ್ಬಿಟ್ಟು ನಿಲ್ಲಿದೆ. ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ಆನ್ಲೈನ್ ಟೆಸ್ಟ್ ಮಾಡ್ಬಿಟ್ಟು ಸೆಲೆಕ್ಷನ್ ಪ್ರೋಸೆಸ್ ಮಾಡ್ತಾರೆ. ಅದರಲ್ಲಿ ಪ್ರಿಲಿಮಿನರಿ ಮತ್ತೆ ಮೇನ್ ಎಕ್ಸಾಮ್ ಬಂದ್ಬಿಟ್ಟು 2 ಸ್ಟೆಪ್ ಅಲ್ಲಿ ಮಾಡ್ತಾರೆ. ಅದ್ರ ಸಿಲೆಬಸ್ ಮತ್ತೆ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ ಮುಂದೆ. ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ. SBI ರೆಕ್ರೂಟ್ಮೆಂಟ್ ಅಂತ ನೀವು ನೋಟಿಫಿಕೇಶನ್ ನೋಡಿದ್ರೆ ಅದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮುಖಾಂತರ ನಾವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೂ ಮುಂಚೆ ನೀವು ಆನ್ಲೈನ್ ಮಾಡೋದು ಫಿಲ್ ಮಾಡಬೇಕಾಗುತ್ತೆ. ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಮತ್ತೆ ಏನಕ್ಕಂತಂದ್ರೆ ಏನಾದರೂ ಅವ್ರು ಫರ್ದರ್ ಕಮ್ಯುನಿಕೇಶನ್ ಇದ್ರೆ ಅದ್ರ ಮುಖಾಂತರ ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ತಾರೆ. ಮತ್ತೆ ID ಪ್ರೂಫ್, ಏಜ್ ಪ್ರೂಫ್, ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರೂಫ್, ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೋಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಮತ್ತು ಜೂನಿಯರ್ ಅಸೋಸಿಯೇಟ್ ಅಪ್ಲೈ ಆನ್ಲೈನ್ ಲಿಂಕ್ ಇರುತ್ತೆ. ಆ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಅವ್ರು ಬಂದ್ಬಿಟ್ಟು ಏನೇ ಸ್ಕ್ಯಾನರ್ಡ್ ಕಾಪೀಸ್ ಎಲ್ಲ ಕೇಳಿರ್ತಾರೆ. ಮತ್ತೆ ರೀಸೆಂಟ್ ನಿಮ್ದು ಫೋಟೋಗ್ರಾಫ್, ಸಿಗ್ನೇಚರ್ ಎಲ್ಲ ಬೇಕಿರುತ್ತೆ. ಅದನ್ನೆಲ್ಲ ನೀವು ಸ್ಕ್ಯಾನ್ ಮಾಡಿ ಕಾಪಿ ರೆಡಿ ಇಟ್ಕೋಬೇಕಾಗುತ್ತೆ. ಅದೆಲ್ಲ ಆದ್ಮೇಲೆ ನೀವು ಅಪ್ಲಿಕೇಶನ್ ಫೀ ಏನಾದರೂ ನಿಮ್ಗೆ ಅಪ್ಲಿಕಬಲ್ ಆಗಂಗಿದ್ರೆ ಅಪ್ಲಿಕೇಶನ್ ಫೀ ಪೇ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ ನೋಡಿ, 27th ಇಂದಾನೆ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 27th ಇಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ನೋಡ್ಬಿಟ್ಟು 17th ಮೇ ಲಾಸ್ಟ್ ಡೇಟ್ ಇದೆ. ಮತ್ತೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಹೇಳಿದ್ರೆ sbi.co.in ಅಂತ ಹೊಡೆದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಇದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಇವಾಗ ಸಿಲೆಬಸ್ ಮತ್ತೆ ಹೇಗೆ ಅಪ್ಲೈ ಮಾಡ್ಬೇಕಂತೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಗೆ ಲಿಂಕ್ ತೋರಿಸೋದಲ್ಲ SBI ಇದು, ಅದು SBI ಲಿಂಕ್ ಅಲ್ಲಿ ಹೋದ್ರೆ ನಿಮ್ಗಲ್ಲಿ ಈಗ ಇದು ನೋಟಿಫಿಕೇಶನ್ ನಿಮ್ಗೆ ಬೇಕಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಪೂರ್ತಿ ಡೀಟೇಲ್ಸ್ ಓದ್ಕೋಬಹುದು. ನೋಟಿಫಿಕೇಶನ್ ಅಲ್ಲಿ ಯಾವ್ಯಾವ ಡಿಸ್ಟಿಕ್ ಅಲ್ಲ, ಯಾವ್ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ಜಾಬ್ ಇದಾವೆ, ಯಾವ್ಯಾವ ಕೆಟಗರಿಗೆ ಅಂತೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಪೂರ್ತಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೋದು, ಸ್ಯಾಲರಿ ಡೀಟೇಲ್ಸ್ ಇರ್ಬೋದು, ಮತ್ತೆ ಎಕ್ಸಾಮ್ ಇದು ಪ್ರಿಲಿಮಿನರಿ ಮತ್ತೆ ಮೇನ್ ಎಕ್ಸಾಮ್ ಅಂತ ಹೇಳಿದ್ರಲ್ಲ ಅದ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನೀವು ನೋಟಿಫಿಕೇಶನ್ ಅಲ್ಲಿ ಓದ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು. ಮತ್ತೆ ಎಕ್ಸಾಮ್ ಸೆಂಟರ್ಸ್ ಎಲ್ಲ ಡೀಟೇಲ್ಸ್ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಪೂರ್ತಿ ನೋಟಿಫಿಕೇಶನ್ ಓದ್ಕೊಳ್ಳಿ. ಮತ್ತೆ ಇವಾಗ ಹೇಗೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ನೀವು SBI ದವ್ರದ್ದು ನನ್ನ ವೆಬ್ಸೈಟ್ ತೋರಿಸಿದ್ನಲ್ಲ ಅದ್ರ ವೆಬ್ಸೈಟ್ ಹೊಡೆದ್ರೆ ಈ ತರ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ರೆ ಇಲ್ಲಿ ನೀವು ಎಂಟರ್ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಇರುತ್ತೆ. ಅದನ್ನ ಹಾಕ್ಬಿಟ್ಟು ನೀವು ಸಬ್ಮಿಟ್ ಕೊಟ್ಟು ಅಪ್ಲಿಕೇಶನ್ ಪ್ರೋಸೆಸ್ ಮಾಡ್ಬೋದು. ಇಲ್ಲ ನೀವು ಮತ್ತೆ ನ್ಯೂ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದ್ರೆ, ನ್ಯೂ ರಿಜಿಸ್ಟರ್ ಆಗಿದ್ರೆ ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ನ್ಯೂ ರಿಜಿಸ್ಟ್ರೇಷನ್ ಅಂತ ಐತಲ್ಲ, ಇಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಬೇಕಾಗುತ್ತೆ. ನೋಡಿ 27th ಇಂದ ಸ್ಟಾರ್ಟ್ ಆಗಿದೆ. 17th ಮೇ ಲಾಸ್ಟ್ ಡೇಟ್ ಇದೆ. ಕ್ಲೋಸರ್ ಅಪ್ಲಿಕೇಶನ್ ಮತ್ತೆ ಪ್ರಿಂಟಿಂಗ್ ಅಪ್ಲಿಕೇಶನ್ಗೆ 1/6 ಲಾಸ್ಟ್ ಡೇಟ್ ಅಂದಿದ್ದಾರೆ. ಆನ್ಲೈನ್ ಫೀ ಪೇಮೆಂಟ್ಗೆ 27 ತನಕ ಟೈಮ್ ಇದೆ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡಬೇಕು.
ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ನಿಮ್ಮ ಫಸ್ಟ್ ನೇಮು ಮಿಡ್ ನೇಮು ಇದೆಲ್ಲ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಮತ್ತು ಮೊಬೈಲ್ ನಂಬರು, ಕನ್ಫರ್ಮ್ ಮೊಬೈಲ್ ನಂಬರು, ಇಮೇಲ್ ಐ ಡಿ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ನೀವು ಕರೆಕ್ಟಾಗಿ ಹಾಕ್ಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ನೀವು ಅಪ್ಲಿಕೇಶನ್ನ ಸೇವ್ ಮಾಡ್ತಾ ಹೋಗಬೇಕು. ನೀವು ಸೇವ್ ಮಾಡ್ತಾ ಹೋದಂಗೆ ಇಲ್ಲಿ ಒಂದೊಂದೇ ಸ್ಟೆಪ್ಪು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಡೀಟೇಲ್ಸ್, ಮತ್ತು ಪ್ರಿವ್ಯೂ, ಅಪ್ಲೋಡು, ಪೇಮೆಂಟು ಲಾಸ್ಟ್ ಸ್ಟೆಪ್ ಇದೆ. ಇಷ್ಟೆಲ್ಲ ಸ್ಟೆಪ್ಗಳನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆದಂಗೆ ಆಗುತ್ತೆ, ನೀವು ಅಪ್ಲೈ ಮಾಡ್ದಂಗೆ ಆಗುತ್ತೆ. ನಿಮ್ಗೆ ಅವಾಗ ನಿಮಗೆ ಒಂದು ಐ ಡಿ ಎಲ್ಲ ಕೊಡ್ತಾರೆ, ಅದನ್ನ ಇಟ್ಕೊಂಡು ನೀವು ಫ್ಯೂಚರ್ ರೆಫರೆನ್ಸ್ಗೆ ನೀವು ಅದನ್ನೆಲ್ಲ ಇಟ್ಕೋಬೇಕಾಗುತ್ತೆ. ಇಷ್ಟು ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು. ಮತ್ತು ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಎಲ್ಲ ಹೇಗಿರುತ್ತೆ ಅಂತ ಇದೆ, ಇದೆಲ್ಲ ಡೀಟೇಲ್ಸ್ ತೋರಿಸ್ತೀನಿ ನೋಡಿ. ಮತ್ತು ನಿಮ್ಮದು ನೋಡಿ ಸಿಲೆಬಸ್ ಟೆಸ್ಟ್ ವಿಲ್ ಬಿ ಬೈ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷು ಮತ್ತು ಹಿಂದಿಲಿ ಇರುತ್ತೆ. 2 ಆಪ್ಷನ್ ಇರುತ್ತೆ ನಿಮಗೆ. ಇಂಗ್ಲೀಷ್ ಆದರೂ ಚೂಸ್ ಮಾಡ್ಬೋದು, ಹಿಂದಿ ಆದರೂ ಚೂಸ್ ಮಾಡ್ಬೋದು. ಮತ್ತು ಎಲ್ಲ ಕ್ವಶನ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. 5 ಆಪ್ಷನ್ಸ್ ಇರುತ್ತೆ. ಮತ್ತು ಫಾರ್ ಈಚ್ ಕ್ವಶನ್ಗೆ ಇವರು ಏನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಏನು ಕರಿತೀವಿ, ರಾಂಗ್ ಆನ್ಸರ್ಗೆ 0.25 ಮಾರ್ಕ್ ಡಿಡಕ್ಟ್ ಮಾಡ್ತಾರೆ. ಅನ್ಆನ್ಸರ್ಡ್ ನಾಟ್ ಕ್ಯಾರಿ ಎನಿ ನೆಗೆಟಿವ್ ಮಾರ್ಕ್, ಅಂದರೆ ನೀವು ಆನ್ಸರ್ ಮಾಡಿಲ್ಲ ಅಂದರೆ ಅದು ಏನು ನೆಗೆಟಿವ್ ಮಾರ್ಕ್ ಕ್ಯಾರಿ ಮಾಡೋದಿಲ್ಲ ಅಂತ ಇದೆ. ಮತ್ತೆಲ್ಲ ಒಂದೊಂದು ಸೆಕ್ಷನ್ಗೂ ಕಟ್ ಆಫ್ ಮಾರ್ಕ್ಸ್ ಅಂತ ಇಷ್ಟಿರ್ತಾರೆ, ಅದ್ರ ಕಟ್ ಆಫ್ ಮಾರ್ಕ್ಸ್ ಅಷ್ಟು ಬರಬೇಕಾಗುತ್ತೆ. ಮತ್ತೆ ನೋಡಿ ಇಲ್ಲಿ ಪ್ರಿಲಿಮ್ಸ್ ಫಸ್ಟ್ ಬರೋದು ಪ್ರಿಲಿಮಿನರಿ ಎಕ್ಸಾಮ್ ಬಂದ್ಬಿಟ್ಟು ಇದರಲ್ಲಿ 3 ಇರುತ್ತೆ. ಪೇಪರ್ ಬಂದ್ಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್, ಮತ್ತು ನ್ಯೂಮರಿಕಲ್ ಎಬಿಲಿಟಿ, ರೀಸನಲ್ ಎಬಿಲಿಟಿ. ನಂಬರ್ ಆಫ್ ಕ್ವಶನ್ ಬಂದ್ಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್. ಮತ್ತು ಡ್ಯೂರೇಷನ್ ಬಂದ್ಬಿಟ್ಟು 20 ಮಿನಿಟ್ಸ್ ಇರುತ್ತೆ. ನ್ಯೂಮರಿಕಲ್ಗೆ 35 ಕ್ವಶನ್ಸ್ ಇರುತ್ತೆ, 35 ಮಾರ್ಕ್ಸ್ ಕೂಡ ಇರುತ್ತೆ, 20 ಮಿನಿಟ್ಸ್ ಇರುತ್ತೆ. ಇದು ಕೂಡ ರೀಸನಿಂಗ್ ಎಬಿಲಿಟಿ ಬಂದ್ಬಿಟ್ಟು 35 ಕ್ವಶನ್ಸ್ ಇರುತ್ತೆ, 35 ಮಾರ್ಕ್ಸ್ ಇರುತ್ತೆ, ಮತ್ತು 20 ಮಿನಿಟ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್, 100 ಮಾರ್ಕ್ಸ್, ಮತ್ತು 1 ಅವರ್ ಇರುತ್ತೆ, ನಿಮಗೆ 60 ಮಿನಿಟ್ಸ್ ಇರುತ್ತೆ. ಮತ್ತು ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಏನೇನು ಕೇಳ್ಬೋದು ಅಂತ ಇದೆ, ಅದನ್ನು ಹೇಳ್ತೀನಿ ನೋಡಿ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟು ಸಿಲೆಬಸ್ ಏನೇನು ಕೇಳ್ತಾರೆ ಅಂತಂದರೆ, ಏನು ರೀಡಿಂಗ್ ಕಾಂಪ್ರಿಹೆನ್ಷನ್ ಇರುತ್ತೆ, ಇನ್ಕ್ಲೂಡಿಂಗ್ ಕ್ವಶನ್ ಆ್ಯಂಡ್ ಆಟೋನಿನಮು ಮತ್ತು ಸಿನಾನಿನಮು ಈ ಥರ ಎಲ್ಲ ಇರುತ್ತೆ. ಮತ್ತು ಕ್ಲೋಸ್ ಟೆಸ್ಟ್ ಇರುತ್ತೆ, ಪ್ರೇಸಸ್ ಆ್ಯಂಡ್ ಐಡಿಯಮ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಸ್ಪೆಲ್ಲಿಂಗ್ ಎರರ್ ಮತ್ತು ಎರರ್ ಡಿಟೆಕ್ಷನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸೆಂಟೆನ್ಸ್ ಕರೆಕ್ಷನ್, ಎರರ್ ಡಿಟೆಕ್ಷನ್, ಫ್ಯಾರಾ ಜಂಬಲ್ಸ್, ಸೆಂಟೆನ್ಸ್ ರೀಅರೇಂಜ್ಮೆಂಟ್, ಮತ್ತು ಇರ್ರಿಲೆವೆಂಟ್ ಸ್ಟೇಟ್ಮೆಂಟ್ಸ್, ಈ ಥರದ್ದೆಲ್ಲ ಇರುತ್ತೆ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಏನು ಹೇಳಿದೆ, ಇದರಲ್ಲಿ ಏನೇನಿರುತ್ತೆ ಅಂತ ನೋಡಿ. ಪ್ರಿಲಿಮ್ಸಲ್ಲಿ ಇದರಲ್ಲಿ ನಂಬರ್ ಸಿಸ್ಟಮ್ ಇರುತ್ತೆ, ಮತ್ತು ಇದು ಕ್ವಾಡ್ರಾಟಿಕ್ ಈಕ್ವೇಷನ್, ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ಮತ್ತು HCF ಅಂಡ್ LCF ಆಫ್ ನಂಬರ್ಸ್, ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್, ಇದ್ರ ಮೇಲೆಲ್ಲ ಕ್ವಶನ್ಸ್ ಇರುತ್ತೆ. ಮತ್ತು ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಅವರೇಜಸ್, ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರಪೋರ್ಷನ್, ಪ್ರಾಬ್ಲಮ್ ಬೇಸ್ಡ್ ಆನ್ ಏಜ್, ಟೈಮ್ ಅಂಡ್ ವರ್ಕ್, ಪ್ರಾಬ್ಲಮ್ ಆನ್ ಏಜಸ್, ಡಾಟಾ ಇಂಟರ್ಪ್ರಿಟೇಷನ್, ಪೈ ಚಾರ್ಟ್ ಇರ್ಬೋದು, ಟೇಬಲ್ ಚಾರ್ಟ್, ಬಾರ್ ಚಾರ್ಟ್, ಲೈನ್ ಚಾರ್ಟ್, ಈ ಥರದ್ದೆಲ್ಲ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ರೀಸನಿಂಗಲ್ಲಿ ಏನೇನಿರುತ್ತೆ ಅಂತ ನೋಡಿ. ರೀಸನಿಂಗ್ ಎಬಿಲಿಟಿ ಬಂದ್ಬಿಟ್ಟು ಫಜಲ್ಸ್, ಸೀಟಿಂಗ್ ಅರೇಂಜ್ಮೆಂಟ್, ಸರ್ಕಲ್ ಬೇಸ್ಡ್, ಬಾಕ್ಸ್ ಬೇಸ್ಡ್, ಸ್ಕ್ವೇರ್ ಬೇಸ್ಡ್, ಈ ಥರ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಆಲ್ಫಾ ನ್ಯೂಮರಿಕ್ ಅಂಡ್ ನ್ಯೂಮರಿಕ್ ಸೀರೀಸ್, ಕೋಡಿಂಗ್, ಡಿಕೋಡಿಂಗ್, ವರ್ಡ್ ಫಾರ್ಮೇಷನ್, ವೆನ್ ಡಯಾಗ್ರಾಮ್, ಅನಾಲಜಿ, ಮತ್ತು ಡಾಟಾ ಸಫಿಷಿಯನ್ಸಿ, ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್, ಬ್ಲಡ್ ರಿಲೇಷನ್ಸ್, ವರ್ಬಲ್ ರೀಸನಿಂಗ್, ನಾನ್ ವರ್ಬಲ್ ರೀಸನಿಂಗು, ಮತ್ತು ಸಿಲಾಗಿಸಮ್, ಇನ್ಪುಟ್ ಆ್ಯಂಡ್ ಔಟ್ಪುಟ್, ಈ ಥರದ್ದೆಲ್ಲ ಇರುತ್ತೆ ರೀಸನಿಂಗ್ ಎಬಿಲಿಟಿಲಿ. 3 ಪೇಪರ್ದು ನೋಡಿದ್ರಲ್ಲ, ಏನು ಇಂಗ್ಲೀಷ್ ಲ್ಯಾಂಗ್ವೇಜು ಮತ್ತು ಇದು ಮ್ಯಾಥ್ಸ್ ಇದಿರುತ್ತಲ್ಲ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸ್ ಬರುತ್ತೆ. ನೆಕ್ಸ್ಟ್ ರೀಸನಿಂಗ್ ಎಬಿಲಿಟಿ, ಇದರಲ್ಲಿ ಇದ್ದಿದ್ದೆಲ್ಲ ಕೇಳ್ತಾರೆ. ನೆಕ್ಸ್ಟ್ ಮೇನ್ ಎಕ್ಸಾಮಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ, ಮೇನ್ ಎಕ್ಸಾಮಲ್ಲಿ 4 ಪೇಪರ್ ಇರುತ್ತೆ. ಫಸ್ಟ್ ಪೇಪರ್ ಬಂದ್ಬಿಟ್ಟು ಜನರಲ್ ಫಿನಾನ್ಷಿಯಲ್ ಅವೇರ್ನೆಸ್ ಅಂದ್ಬಿಟ್ಟು 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ, 35 ಮಿನಿಟ್ಸ್ ಟೈಮ್ ಇರುತ್ತೆ. ನೆಕ್ಸ್ಟ್ ಜನರಲ್ ಇಂಗ್ಲೀಷು, ಇದರಲ್ಲಿ 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ, ಮತ್ತು 35 ಮಿನಿಟ್ಸ್ ಟೈಮ್ ಇರುತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇದು 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ, 45 ಮಿನಿಟ್ಸ್ ಇದು ಕೂಡ ಟೈಮ್ ಇರುತ್ತೆ. ನೆಕ್ಸ್ಟ್ ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ, 50 ಕ್ವಶನ್ಸ್, 60 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 45 ಮಿನಿಟ್ಸ್ ಟೈಮ್ ಇರುತ್ತೆ. ಟೋಟಲ್ ಬಂದ್ಬಿಟ್ಟು 190 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು 2 ಅವರ್ 40 ಮಿನಿಟ್ಸ್ ಇರುತ್ತೆ. ಅಂದರೆ ಇದು ಪೂರ್ತಿ ಎಲ್ಲ ಆನ್ಲೈನಲ್ಲಿ ಇರುತ್ತೆ ಎಕ್ಸಾಮು. ನೆಕ್ಸ್ಟ್ ಅದರಲ್ಲಿ ಮೇಯ್ನಲ್ಲಿ ಜನರಲ್ ಮತ್ತು ಫಿನಾನ್ಷಿಯಲ್ ಅವೇರ್ನೆಸ್ ಅಲ್ಲಿ ಏನೇನು ಕೇಳ್ತಾರೆ ಅಂತಂದರೆ, ಕರೆಂಟ್ ಅಫೇರ್ಸ್ ಇರ್ಬೋದು, ಸ್ಟ್ಯಾಟಿಕ್ ಜನರಲ್ ಅವೇರ್ನೆಸ್, ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಟರ್ಮ್ಸ್, ಇಂಪಾರ್ಟೆಂಟ್ ಅಬ್ರಿವೇಷನ್ಸ್, ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅವೇರ್ನೆಸ್, ಫಿಸ್ಕಲ್ ಆ್ಯಂಡ್ ಮಾನಿಟರಿ ಪಾಲಿಸಿ ಬಗ್ಗೆ ಕೇಳ್ತಾರೆ. ಇಂಪಾರ್ಟೆಂಟ್ ಗೌರ್ಮೆಂಟ್ ಸ್ಕೀಮ್ಸ್ ಇರ್ಬೋದು, ಮತ್ತು ಅವಾರ್ಡ್ಸ್ ಮತ್ತು ಹಾನರ್ಸ್ ಎಲ್ಲ ಇರುತ್ತಲ್ಲ ಅದ್ರ ಬಗ್ಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇದೆಲ್ಲ ಕೇಳ್ತಾರೆ ಜನರಲ್ ಮತ್ತು ಫಿನಾನ್ಷಿಯಲ್ ಅವೇರ್ನೆಸ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ನೋಡೋದಾದ್ರೆ ಜನರಲ್ ಇಂಗ್ಲೀಷ್,
ಅದ್ರಲ್ಲಿ ಬಂದ್ಬಿಟ್ಟು ರೀಡಿಂಗ್ ಕಾಂಪ್ರಿಹೆನ್ಷನ್, ಕ್ಲೋಸ್ ಟೆಸ್ಟ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಪ್ಯಾರಾಜಂಬಲ್ಸ್, ಸೆಂಟೆನ್ಸ್ ಅರೇಂಜ್ಮೆಂಟ್, ಸ್ಪಾಟಿಂಗ್ ಎರರ್ಸ್, ಡಬಲ್ ಫಿಲ್ಲರ್ಸ್, ಫ್ರೇಸ್ ರಿಪ್ಲೇಸ್ಮೆಂಟ್, ಇರೆಲೆವೆಂಟ್ ಸ್ಟೇಟ್ಮೆಂಟ್ಸ್, ಮೈನ್ ಐಡಿಯಾ ಆಫ್ ಪ್ಯಾಸೇಜ್, ಇದೆಲ್ಲ ಇರುತ್ತೆ ಜನರಲ್ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಏನೇನಿರುತ್ತೆ ಅಂತ ನೋಡಿ. ಇದರಲ್ಲಿ ಬಂದ್ಬಿಟ್ಟು ಡಾಟಾ ಇಂಟರ್ಪ್ರಿಟೇಷನ್, ಅದರಲ್ಲಿ ನೋಡಿದ್ವಲ್ಲ ಪ್ರಿಲಿಮಿನರಿಯಲ್ಲಿ ಏನಿರುತ್ತೆ ಇದರಲ್ಲೂ ಸೇಮ್ ಇರುತ್ತೆ, ಬಟ್ ಅದ್ರಲ್ಲಿ ಸ್ವಲ್ಪ ಈಸಿ ಇರುತ್ತೆ, ಇದ್ರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗಿ ಕೊಟ್ಟಿರ್ತಾರೆ. ನಂಬರ್ ಸಿಸ್ಟಮ್ ಇರ್ಬೋದು, ಅಪ್ರಾಕ್ಸಿಮೇಷನ್, HCF, LCF, ಪ್ರಾಬ್ಲಮ್ ಬೇಸ್ಡ್ ಆನ್ ಏಜ್, ಪರ್ಸೆಂಟೇಜಸ್, ರೇಷಿಯೋ ಅಂಡ್ ಪ್ರಪೋರ್ಷನ್, ಅವರೇಜ್, ಮಿಕ್ಸ್ಚರ್ ಅಂಡ್ ಅಲಿಗೇಷನ್, ಟೈಮ್ ಅಂಡ್ ವರ್ಕ್, ಪೈ ಅಂಡ್ ಸಿಸ್ಟ್ರನ್ ಅಂಡ್ ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್, ಪಾರ್ಟ್ನರ್ಶಿಪ್, ಈ ತರದ್ದೆಲ್ಲ ಕ್ವಶನ್ಸ್ ಕೇಳಿರ್ತಾರೆ. ನೆಕ್ಸ್ಟ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಎಬಿಲಿಟಿ ಏನೇನು ಕೇಳಿರ್ತಾರೆ ಅಂತ ನೋಡಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ಬೋದು, ಲಾಜಿಕಲ್ ರೀಸನಿಂಗು, ಡಾಟಾ ಸಫಿಷಿಯನ್ಸಿ, ಆಲ್ಫಾ ನ್ಯೂಮರಿಕ್ ಸೀರೀಸ್, ಫಜಲ್, ಕೋಡಿಂಗ್ ಅಂಡ್ ಡಿಕೋಡಿಂಗು, ಇನ್ಇಕ್ವಾಲಿಟೀಸ್, ಇನ್ಪುಟ್ ಅಂಡ್ ಔಟ್ಪುಟ್, ಬ್ಲಡ್ ರಿಲೇಷನ್, ರ್ಯಾಂಕಿಂಗ್, ಡೈರೆಕ್ಷನ್ ಅಂಡ್ ಸೆನ್ಸ್ ಸೀರೀಸ್, ಈ ಥರದ್ದು ರೀಸನಿಂಗ್ ಕೇಳಿರ್ತಾರೆ. ಮತ್ತೆ ಕಂಪ್ಯೂಟರ್ ಅಲ್ಲಿ ನೋಡೋದಾದ್ರೆ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಇರ್ಬೋದು, ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಇಂಟರ್ನೆಟ್ ಟರ್ಮ್ಸ್ ಅಂಡ್ ಸರ್ವಿಸಸ್, ಮತ್ತೆ ಬೇಸಿಕ್ ಫಂಕ್ಷನಾಲಿಟೀಸ್ ಆಫ್ MS ಆಫೀಸ್, ಏನೇ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಇರುತ್ತಲ್ಲ ಇದ್ರ ಬಗ್ಗೆ ಎಲ್ಲ ಕೇಳಿರ್ತಾರೆ. ನೆಕ್ಸ್ಟ್ ಕಂಪ್ಯೂಟರ್ ಅಬ್ರಿವೇಷನ್, ಲಾಜಿಕ್ ಗೇಟ್ಸ್, ನೆಟ್ವರ್ಕಿಂಗ್ ಅಂಡ್ ಕಮ್ಯುನಿಕೇಶನ್, ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಹ್ಯಾಕಿಂಗ್, ಸೆಕ್ಯೂರಿಟಿ ಟೂಲ್ಸ್, ಶಾರ್ಟ್ ಕೀಸ್, ಮಾಡರ್ನ್ ಡೇ ಟೆಕ್ನಾಲಜಿ, ಇಷ್ಟೆಲ್ಲ ಇರುತ್ತೆ ಏನೋ ಕಂಪ್ಯೂಟರ್ ಅಲ್ಲಿ. ಇದೆಲ್ಲ ಬಂದ್ಬಿಟ್ಟು ಮೇನ್ ಎಕ್ಸಾಮಿಗೆ ಬರುತ್ತೆ. ಫಸ್ಟ್ ಪ್ರಿಲಿಮ್ಸ್ ಆದಮೇಲೆ ಮೇನ್ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾಗುತ್ತೆ, ಮೇನ್ ಎಕ್ಸಾಮ್ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ಇದೆಲ್ಲ ಮೇನ್ ಎಕ್ಸಾಮು. ಮತ್ತು ಪ್ರಿಲಿಮ್ಸ್ದು ಏನು ಇವ್ರದ್ದು ಸಿಲಬಸ್ಸು, SBI ಕ್ಲರ್ಕ್ ಎಕ್ಸಾಮ್ದು ಇಷ್ಟು ಸಿಲಬಸ್ಸು ನೋಡಿದ್ರಲ್ಲ. SBI ಅವರು ಕಾಲ್ ಫಾರ್ ಮಾಡಿದ್ದಾರೆ, ಮತ್ತು ಅವ್ರದ್ದು ಸಿಲಬಸ್ ಎಲ್ಲ ಏನಿರುತ್ತೆ, ಮತ್ತು ಎಕ್ಸಾಮ್ ಡೇಟ್ ಎಲ್ಲ ಏನಿರುತ್ತೆ, ಹೆಂಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಅವ್ರು ಕೂಡ ಜಾಬ್ ಅಪ್ಲೈ ಮಾಡಬೇಕು ಅಂತ ಇರ್ತಾರೆ, ಅವರು ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇದುವರೆಗೂ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರೆ ಅದರ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.